ಆದಮೇಲೆ ನಮ್ಮಲ್ಲಿ ಪ್ರತಿ ತಿಂಗಳು 2ನೇ ಭಾನುವಾರ ನಾವು ಕ್ಲಾಸ್ ಮಾಡುವಾಗ ಅದರಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅವ್ರಿಗೆ ನಾವೆಲ್ಲರಿಗೂ ಒಂದೊಂದು ಮೆಡಿಸಿನ್ ಪ್ಲ್ಯಾಂಟನ್ನು ಉಚಿತವಾಗಿ ಕೊಡ್ತೀವಿ. ಅದ್ರ ಉದ್ದೇಶ ಏನಪ್ಪ ಅಂತೇಳಿದ್ರೆ ಅದನ್ನು ತಗೊಂಡೋಗಿ ಸಂತತಿಯನ್ನು ಅವ್ರು ಬೆಳೆಸ್ಕೋಬೇಕು ಮತ್ತು ಅದರಿಂದ ಬರುವಂಥ ಫಲವನ್ನು ಅನುಭವಿಸ್ಬೇಕು ಅಂತ. ಅದೇ ರೀತಿ ನಿಮ್ಗೆ ಇಲ್ಲೊಂದು ಗಿಡವನ್ನು ತೋರಿಸ್ತಾ ಇದ್ದೀನಿ. ಈ ಗಿಡ ನಾವು ನಾಡೋಕ್ಕೂ ಆಗೋಲ್ಲ, ನರ್ಸರಿಲೂ ಮಾಡೋಕ್ಕಾಗಲ್ಲ, ನಿಮ್ಗೆ ಕೊಡೋಕ್ಕೂ ಆಗೋಲ್ಲ. ಇದು ನೆಗ್ಗಿನ ಮುಳ್ಳು ಅಂತೇಳಿ. ಇದನ್ನು ಎಂಥ ಒಂದು ಪವರ್ಫುಲ್ ಮುಳ್ಳು ಅಂದರೆ ಇದು ಸಾಧಾರಣ ಎಲ್ಲಿ ನೀರಾವರಿ ಜಾಸ್ತಿ ಇರ್ತದೆ ಅಲ್ಲಿ ಇದು ಬರೋದಿಲ್ಲ. ರಸ್ತೆ ಪಕ್ಕದಲ್ಲಿ ನೀವೆಲ್ಲ ನೋಡಿರ್ಬೋದು, ಎಲ್ಲಿ ಬರೋಂಥ ಜಾಗ, ನೀರು ಇಲ್ಲದೆ ಇರೋಂಥ ಜಾಗ, ಅಂಥ ಜಾಗದಲ್ಲೇ ಇದು ಬರೋದು. ಇದರ ಆಕಾರ ನಿಮಗೆ ನೋಡಿ ಯಾಕೆ ಕಾಣ್ತದೆ ಅಂತೇಳಿದ್ರೆ, ನಮ್ಮ ಕಿಡ್ನಿ ಸ್ಟೋನ್ದು ಯಾರಾದರೂ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಕಿಡ್ನಿ ಸ್ಟೋನ್ ಸಾಧಾರಣ ಇದ್ರ ಹೋಲಿಕೆನೇ ಇರೋದು, ಇದ್ರ ಹೋಲಿಕೆ ಇರುತ್ತೆ ಕಿಡ್ನಿ ಸ್ಟೋನ್. ಕಳೆದ ಸಲ ನಾವು ಕಾಡು ಬಸಳೆ ಅಂದ್ಬಿಟ್ಟು ಒಂದು ಗಿಡವನ್ನು ಕೊಟ್ಟಿದ್ದು. ಅದನ್ನು ಕನ್ನಡದಲ್ಲಿ ಎತ್ತಿನ ನಾಲಿಗೆ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಪತ್ತರ್ ಚೆಟ್ ಅಂತ ಹೇಳ್ತಾರೆ. ಇನ್ನೂ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಅದು ಕಿಡ್ನಿ ಸ್ಟೋನ್ನ ರಿಮೂವ್ ಮಾಡೋಕ್ಕೆ ಕಾಡು ಬಸಳೆ ತುಂಬ ಅದ್ಭುತವಾದ ಒಂದು ಗಿಡ. ಅದು ನಿಮ್ಮೆಲ್ಲ ನೋಡಿರ್ತೀರಿ. ಅದ್ರದ್ದು ಎಲೆನೇ ಇಟ್ಕೊಂಡ್ರು ಅದರಿಂದನೇ ಮರಿ ಆಗ್ತದೆ. ನಿಮ್ಮ ಮನೆ ಸುತ್ತಮುತ್ತ ಇರ್ತದೆ, ನೀವು ನೋಡಿರ್ತೀರಿ, ನಿಮ್ಮ ಮನೇಲಿ ಇರ್ತದೆ. ನಾವು ಅದನ್ನ ಫೋಟೋ ತೋರಿಸಿದಾಗ ನಿಮಗೆ ಇದೇನಾ ಅಂತ ಅನ್ನಿಸ್ತದೆ, ನಿಮ್ಮಲ್ಲಿ ಇರುತ್ತೆ. ಅದೇ ರೀತಿ ಇವತ್ತು ನಮಗೆ ಇಲ್ಲಿ ಒಂದು ತೋಟಕ್ಕೆ ಬಂದಾಗ, ಜಮೀನು ಹತ್ರ ಬಂದಾಗ ನಮಗೆ ಇದೊಂದು ಮುಳ್ಳು ಕಾಣಕ್ಕೆ ಸಿಕ್ತು. ಇದು ನೆಗ್ಗಿನ ಮುಳ್ಳು ಅಂದ್ಬಿಟ್ಟು ಭಾಳ ಪವರ್ಫುಲ್ಲು ಬೀಜ ಇದು ಗಿಡ. ಇದರಲ್ಲಿ ಕಾಯಿ ನೋಡಿ ಇದೇ ಥರ ಇರ್ತದೆ. ಈ ಕಾಯಿ ಸುತ್ತ ಏನಾಗ್ತದೆ ಅಂದರೆ ನಮಗೆ ಒಂದು ಮುಳ್ಳು ಇರ್ತದೆ, ಕಾಯಿಯ ಸುತ್ತ ಮುಳ್ಳು ಬರ್ತದೆ. ಆ ಮುಳ್ಳನ್ನು ನಾವು ತೆಗೆದುಬಿಟ್ಟು, ಇದು ಸಾಧಾರಣ ನೀವು ಗ್ರಂಥಿ ಅಂಗಡಿಗೆ ಹೋದಾಗ ಇದು ಮುಳ್ಳು ಭಾಳ ಚೂಪಿರ್ತದೆ. ಕೆಲವರು ಹೇಳ್ತಾರೆ ಇದು ಆನೆ ಕಾಲಿಗೂ ಸಮೇತ ಆನೆಯೂ ಹೆದರ್ತದೆ ಈ ಮುಳ್ಳಿಗೆ ಅಂದ್ಬಿಟ್ಟು. ಈ ಮುಳ್ಳು ತಗೊಳ್ಕೊಂಡ್ರೆ ಭಾಳ ಕಷ್ಟ ಅಂತೆ, ತೆಗೆಯೋದು ಕಷ್ಟ. ಅದರಿಂದ ಏನು ಮಾಡಬೇಕಂದ್ರೆ ನೀವು ಈ ಮುಳ್ಳನ್ನು ನಾವು ಈ ಥರ ಕೈಯಲ್ಲಿ ನಿಧಾನದಲ್ಲಿ ಚಿಟಿಸ್ಬೋದು. ಇದನ್ನು ಚಿಟಿಸ್ಬಿಟ್ಟು ಇದು ನೀವು ಗ್ರಂಥಿ ಅಂಗಡಿಗಳಲ್ಲಿ ನಿಮ್ಗೆ ಏನಾಗ್ತದೆ ಅಂತೇಳಿದ್ರೆ ಇದನ್ನು ಮಾರ್ತಾರೆ. ಅದು ಎಷ್ಟು ಒರಿಜಿನಲ್ ಅಂತ ನನಗೆ ಹೇಳೋಕ್ಕೆ ಬರೋಲ್ಲ. ನೀವು ಸಾಧಾರಣ ಎಲ್ಲಾದರೂ ಬಯಲು ಸೀಮೆಯಲ್ಲಿ ಹೋದಾಗ, ಹೊರಗಡೆ ಹೋದಾಗ ಈ ರೀತಿ ಗಿಡ ಸಿಕ್ಕಿದ್ರೆ ಇದನ್ನು ಕಾಯಿಯನ್ನು ತೆಗೆದುಬಿಟ್ಟು ಇದ್ರ ಸುತ್ತ ಇರುವಂಥ ಮುಳ್ಳನ್ನು ಕ್ಲೀನಾಗಿ ಕಟ್ ಮಾಡಿ ತೆಗೆದುಬಿಟ್ಟು ನೀವೇನು ಮಾಡ್ಬೋದು, ಇದನ್ನು ನೇರವಾಗಿ ಹೀಗೆ ಕಚ್ಚಿ ತಿನ್ಬೋದು. ಅಗದು ಇದನ್ನು ಕಚ್ಚಿ ಕ್ಲೀನಾಗಿ ತಿನ್ಬೋದು. ಇದು ನಿಮ್ಮ ಕಿಡ್ನಿಯಲ್ಲಿ ಎಷ್ಟೇ ದೊಡ್ಡ ಕಲ್ಲಿದ್ರೂ ಈ ಕಲ್ಲನ್ನು ಕರಗಿಸೋ ಶಕ್ತಿ ಇದಕ್ಕಿದೆ. ಈ ಸಾಧಾರಣ ನಿಮಗೆಲ್ಲ ಕಡೆ ಸಿಕ್ಕುತ್ತೆ. ನೀವು ಬೇಕಾದರೆ ಇದನ್ನು ಕಿತ್ತು ಮನೇಲಿ ಇಟ್ಕೊಂಡು ಒಣಗಿಸ್ಕೊಂಡು ಪುಡಿ ಮಾಡಿನೂ ಇದನ್ನು ಬಳಸ್ಬೋದು. ನಮಸ್ತೆ.